ನಮಸ್ಕಾರ ರೀ ಎಲ್ರಿಗೂ. ಇವತ್ತಿನ ಈ ವಿಡಿಯೋ ಒಳಗೆ ನಾನು ನಿಮ್ಗೆ ಭಾಳ ಮಸ್ತಾಗಿರುವಂಥ ಮಾವಿನಕಾಯಿ ರಸಮ್ನ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅಲ್ಲಿವರೆಗೂ ನೀವಿನ್ನೂ ನಮ್ಮ ಅಮ್ಮನ ಅಡುಗೆ ಮನೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಲಘುನ ಸಬ್ಸ್ಕ್ರೈಬ್ ಆಗ್ರಿ. ಬರ್ರಿ ಹಾಗಿದ್ರೆ ಇವತ್ತಿನ ಈ ವಿಡಿಯೋ ಒಳಗೆ ಮಾವಿನಕಾಯಿ ರಸಮ್ನ ಹೆಂಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೋಬೇಕು. ಅದರೊಳಗೆ 1 ಗ್ಲಾಸ್ ಆಗುವಷ್ಟು ನೀರನ್ನ ಹಾಕ್ಕೋಬೇಕು. ನೀರು ಹಾಕ್ಕೊಂಡಿದ್ದಾದ್ಮೇಲೆ ಮಾವಿನಕಾಯಿದು ಸಿಪ್ಪೆ ತೆಗೆದು ಅದನ್ನು ಚಿಕ್ಕ ಚಿಕ್ಕ ಪೀಸ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನ ಈಗ ಇದ್ರೊಳಗೆ ಅಂದರೆ ನೀರೊಳಗೆ ಹಾಕೋತೀನಿ. ಮಾವಿನಕಾಯಿ ಪೀಸ್ ಹಾಕ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಈಗ ಇದನ್ನು ನಾವು ಕುದಿಯೋದಕ್ಕೆ ಬಿಡಬೇಕು. ನೋಡ್ಬೋದು ಈಗ ನೀವು ಅದು ಕುದಿಯೋಕೆ ಸ್ಟಾರ್ಟ್ ಆಗೈತಿ. ಮಾವಿನಕಾಯಿ ಪೀಸಸ್ ಕುದಿಯೋವರೆಗೂ ನಾವೀಗ ರಸ ಮಾಡೋಕೆ ಮಸಾಲಿನ ರೆಡಿ ಮಾಡ್ಕೊಳ್ಳೋಣ. ಮಿಕ್ಸರ್ ಜಾರ್ ಒಳಗೆ ಮೊದಲಿಗೆ ಹಸಿಮೆಣಸಿನ್ಕಾಯಿ, ಅದಾದಮೇಲೆ ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು, ಹಸಿ ಕೊತ್ತಂಬರಿ, ಮೆಣಸಿನಕಾಳು, ಸ್ವಲ್ಪ ನೀರು ಹಾಕಿ ಇದನ್ನು ರುಬ್ಕೋಬೇಕು. ರಸಮ್ ಮಸಾಲೆನ ರುಬ್ಕೊಂಡಿದ್ದಾಯಿತು. ಈಗ ಒಂದು ಬೌಲಿಗೆ 2 ಟೀ ಸ್ಪೂನ್ ಕಡಲೆ ಹಿಟ್ಟನ್ನು ಹಾಕ್ಕೋಬೇಕು. ಈಗ ಇದ್ರೊಳಗೆ ಸ್ವಲ್ಪ ನೀರು ಹಾಕಿ ಗಂಟಿರ್ಲಾರ್ದಂಗೆ ಇದನ್ನು ನಾವು ಮಿಕ್ಸ್ ಮಾಡ್ಕೋಬೇಕು. ಗಂಟಿರ್ಲಾರ್ದಂಗೆ ಮಿಕ್ಸ್ ಮಾಡಿ ಇದನ್ನು ಸೈಡಿಗೆ ಇಟ್ಕೊಳ್ಳೋಣ. ಈಗ ಮಾವಿನಕಾಯಿ ಕುದ್ದಾವಿಲ್ಲ ಅಂತ ನೋಡೋಣ. ಒಂದು ಹೋಳನ್ನ ಸ್ಪೂನ್ ಒಳಗೆ ತೊಗೊಂಡು ಕೈಯಿಂದ ಪ್ರೆಸ್ ಮಾಡಿ ನೋಡಬೇಕು. ಈಗಿದ ಮಾವಿನಕಾಯಿ ಕುದ್ದಾವು. ನಾ ಇದನ್ನೀಗ ಸ್ಮ್ಯಾಶರಿಂದ ಸ್ಮ್ಯಾಶ್ ಮಾಡ್ಕೊತನು. ನೀವು ಇದನ್ನು ಮಿಕ್ಸರ್ ಒಳಗೂ ಹಾಕ್ಕೊಳ್ಬೋದು. ಇದು ಸ್ಮೂತಾಗಿ ಪೇಸ್ಟ್ ಆಗಬೇಕು. ಅಲ್ಲಿ ತನಕ ಇದನ್ನು ನಾವು ಸ್ಮ್ಯಾಶ್ ಮಾಡ್ಕೋಬೇಕು. ಸ್ಮ್ಯಾಶರಿಂದ ಮಾಡಿದ್ರೆ ಮಿಕ್ಸಿ ಒಳಗೆ ಹಾಕಿದ್ರಂತೂ ಅದು ಸ್ಮೂತ್ ಆಗೇ ಆಗುತ್ತೆ. ಇಷ್ಟು ಸ್ಮೂತ್ ಆದರೆ ಸಾಕು. ನೋಡ್ಬೋದು ಈಗ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಸ್ಪೂನ್ ಒಳಗೆ ಇಷ್ಟು ಸ್ಮೂತ್ ಆದ್ರೆ ಸಾಕು. ನಾ ಇದನ್ನೀಗ ಒಂದು ಪ್ಲೇಟಿಗೆ ಹಾಕಿ ಸೈಡಿಗೆ ಇಟ್ಕೊತೀನಿ. ಮತ್ತು ಅದೇ ಕಡೆಯಿಂದ ನಾ ಈಗ ಸ್ಟವ್ ಮೇಲೆ ಇಟ್ಕೊಂಡನಿ. ಈಗ ಅದಕ್ಕೆ 3 ರಿಂದ 4 ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಬಿಸಿ ಆಗುವವರೆಗೂ ಸ್ವಲ್ಪ ವೇಟ್ ಮಾಡಬೇಕು. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆನ ಹಾಕ್ಕೋಬೇಕು. ಅದಾದಮೇಲೆ ಸ್ವಲ್ಪ ಕರಿಬೇವು, ಚಿಟಿಗೆ ಹಿಂಗು, ಸ್ವಲ್ಪ ಅರಿಶಿನ ಪುಡಿ. ಈಗ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಆಗಲೇ ರುಬ್ಬಿ ಇಟ್ಕೊಂಡಿದ್ದಂಥ ರಸಮ್ ಮಸಾಲೆನ ಎಣ್ಣೆ ಒಳಗಡೆ ಹಾಕ್ಕೋಬೇಕು. ಸ್ವಲ್ಪ ಹೊತ್ತು ಇದನ್ನು ನಾವು ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು. ಅದೇ ಮಿಕ್ಸರ್ ಡಬ್ಬಿ ಒಳಗೆ ಸ್ವಲ್ಪ ನೀರು ಹಾಕಿ ಇದ್ರೊಳಗೆ ಹಾಕ್ಕೋಬೇಕು. ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ನಾವು ಈಗ ಇದ್ರೊಳಗಡೆ ಆಗಲೇ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದ ಕಡಲೆ ಹಿಟ್ಟನ್ನು ಹಾಕ್ಕೋಬೇಕು. ಹಾಕ್ಕೊಂಡಾದ್ಮೇಲೆ ಗಂಟು ಆಗದೇ ಇರೋ ಥರ ಇದನ್ನು ನಾವು ಮಿಕ್ಸ್ ಮಾಡಬೇಕು. ಈಗ ಇದ್ರೊಳಗೆ 1.5 ಗ್ಲಾಸಷ್ಟು ನಾನು ನೀರು ಹಾಕ್ಕೊಳ್ತೀನಿ.
ನೀರು ಹಾಕ್ಕೊಂಡಿದ್ದಾದ್ಮೇಲೆ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೋಬೇಕು. ನಾವು ಆಗಲೇ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದ ಮಾವಿನಕಾಯಿನ ಇದ್ರೊಳಗೆ ಸೇರಿಸ್ಕೋಬೇಕೀಗ. ನಿಮಗೆ ಎಷ್ಟು ಹುಳಿ ಬೇಕು ಅಷ್ಟು ನೀವು ಹಾಕ್ಕೊಳ್ಬೋದು. ನಿಮಗೆ ಜಾಸ್ತಿ ಹುಳಿ ಬೇಕಂದ್ರೆ ನೀವು ಜಾಸ್ತಿನೂ ಹಾಕ್ಕೊಳ್ಬೋದು. ಹಾಕ್ಕೊಂಡಿದ್ದಾದ್ಮೇಲೆ ಇದನ್ನು ನಾವು ಇದ್ರೊಳಗೆ ಮಿಕ್ಸ್ ಮಾಡ್ಕೋಬೇಕು. ಗಂಟಿಲ್ದಿರೋ ಥರ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ನಾವು ಇದನ್ನು ಕುದಿಯೋದಕ್ಕೆ ಬಿಡಬೇಕು. ಕುದಿಯೋದಕ್ಕೆ ಸ್ಟಾರ್ಟ್ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ನೋಡ್ಬೋದು ಈಗ ನೀವು ಇದು ಕುದಿಯೋದಕ್ಕೆ ಸ್ಟಾರ್ಟ್ ಆಗೈತಿ. 2 ರಿಂದ 3 ನಿಮಿಷ ನೀವು ಇದನ್ನು ಕುದಿಸ್ಕೊಂಡ್ರೆ ಸಾಕು, ಮಸ್ತಾಗಿರುವಂಥ ರಸಮ ರೆಡಿ ಆಗ್ತೈತಿ. ನೋಡ್ಬೋದು ನೀವೀಗ ಎಷ್ಟು ಮಸ್ತಾಗಿ ರೆಡಿ ಆಗೈತಿ ಅಂತ. ಕೊನೆಯದಾಗಿ ನಾವು ಇದ್ರೊಳಗೆ ಹಸಿ ಕೊತ್ತಂಬರಿನ ಹಾಕ್ಕೊಳ್ಬೇಕು. ಹಸಿ ಕೊತ್ತಂಬರಿನ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಭಾಳ ಅಂದ್ರೆ ಭಾಳ ಮಸ್ತಾಗಿರುವಂಥ ಮಾವಿನಕಾಯಿ ರಸಮ ರೆಡಿ ಆಯ್ತು ನೋಡ್ರಿ. ನೀವು ಇದನ್ನು ಬಿಸಿ ಬಿಸಿ ಅನ್ನದೊಳಗೆ ಹಾಕ್ಕೊಂಡು ತಿನ್ಬೋದು, ಭಾಳ ಮಸ್ತಾಗಿರ್ತೈತೆ ನೋಡ್ರಿ. ಈಗ ಮಾವಿನಕಾಯಿ ಸೀಸನ್ ಐತೆ ನೋಡ್ರಿ. ನೀವು ಇಷ್ಟು ಸ್ಟೆಪ್ಸ್ನ ಫಾಲೋ ಮಾಡಿ ಮಾವಿನಕಾಯಿ ರಸಮ ಮಾಡಿರಿ. ಮಾಡಿ ತಿಂದ ಹೆಂಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸೋದು ಮಾತ್ರ ಮರಿಬೇಡ್ರಿ. ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ತಿಳ್ಕೊಂಡೇನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇದೇ ಥರ ಮಸ್ತಾಗಿರುವಂಥ ರೆಸಿಪೀಸ್ನ ನಾನು ನಿಮ್ಗೆ ಅಮ್ಮನ ಅಡುಗೆ ಮನೆ ಚಾನಲ್ ಒಳಗೆ ತೋರಿಸ್ಕೊಡ್ತೀನಿ. ನೀವಿನ್ನೂ ನಮ್ಮ ಅಮ್ಮನ ಅಡುಗೆ ಮನೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಲಘು ಲಘುನ ಸಬ್ಸ್ಕ್ರೈಬ್ ಆಗಿರಿ. ಇದೇ ಥರ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ಕೊತೀರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.